ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವ್ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋ ಜಿಮ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತು ಲೆಗ್ ವರ್ಕೌಟ್ ಗೈಸ್. ಸೊ ಇವಾಗ ವಾರ್ಮ್ ಅಪ್ ಮಾಡಿ ವರ್ಕೌಟ್ ಸ್ಟಾರ್ಟ್ ಮಾಡ್ಬೇಕು. ಸ್ಯಾಟರ್ಡೆ ನೋಡಿ ಯಾರು ಇರೋದಿಲ್ಲ, ಐ ಮೀನ್ ಇರ್ತಾರೆ, ಸ್ವಲ್ಪ ಜನ ಇರ್ತಾರೆ. ಸೊ ಅದಕ್ಕೆ ಸ್ಯಾಟರ್ಡೆ ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋದು ನಾನು. ಗೈಸ್ ವಾರ್ಮ್ ಅಪ್ ಮಾಡೋಣ ಬನ್ನಿ. ಗೈಸ್ ಇವಾಗ ನಾವು ಜಿಮ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ತಿಂತಾ ಇದೀವಿ. ಅನ್ನ ಸಾರು. ಇವರು ಇಡ್ಲಿ ತಗೊಂಡಿದ್ದಾರೆ. ನೀವೇನ್ ತಗೊಂಡಿದ್ದೀರಾ? ಯೋಗ್ರೇಟ್. ಗೈಸ್ ಇವಾಗ ನಾವು ವರ್ಕೌಟ್ ಮುಗಿಸಿ ವರ್ಕೌಟ್ ಮುಗಿಸಿ ಇವಾಗ ಸಡನ್ ಪ್ಲಾನ್ ಆಗಿದೆ ಬಂಗಾರಪೇಟೆಗೆ ಹೋಗ್ಬೇಕು ಅಂತ. ಯಾಕೆ ಏನು ಅಂತ ಎಲ್ಲ ತಿಳ್ಕೋಬೇಕಾ? ನಿಮ್ಗೂ ಗೊತ್ತಾಗ್ಬೇಕಾ? ಸೊ ವೆಲ್ಕಮ್ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ನಾವು ಬಂಗಾರಪೇಟೆಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಈ ವಿಡಿಯೋ ನೋಡ್ತಾ ಇದ್ದೀವಿ ಗೈಸ್, ಗೊತ್ತಾಗತ್ತೆ. ಓಕೆನಾ? ನೋಡಿ ಗೈಸ್ ಜಿಮ್ ಬಟ್ಟೆಯಲ್ಲಿ ಹೋಗ್ತಾ ಇದೀವಿ. ಮಾತಾಡಿ ಅಂದಾಗ ಮಾತಾಡಲ್ಲ ಗೈಸ್, ಸುಮ್ನಿರಿ ಅಂದಾಗ ಮಾತಾಡ್ತಾರೆ. ಓಕೆ, ಜಿಮ್ ಬಟ್ಟೆಯಲ್ಲೇ ಹೋಗ್ತಾ ಇದೀವಿ. ಆಕ್ಚುಲಿ ಸಡನ್ ಪ್ಲಾನ್ ಆಗುತ್ತಲ್ಲ, ಅದು ನಂಗೆ ಇಷ್ಟ. ಬಟ್ ನೋಡಿ ಜಿಮ್ ಬಟ್ಟೆಯಲ್ಲೇ ಹೋಗ್ಬೇಕು, ಜಿಮ್ ಬಟ್ಟೆಯಲ್ಲೇ ಸುತ್ತಾಡ್ಬೇಕು. ಹಳೆ ಮನೆ ಇದು. ಓಕೆ ಗೈಸ್, ಇವಾಗ ದಿಲೀಪ್ ವಿಲ್ ಜಾಯಿನ್ us very soon. ಏನೇನೋ ಮಾತಾಡ್ತಾರೆ ಗೈಸ್. ನನ್ನ ಫೋನಲ್ಲಿ ಚಾರ್ಜಿಂಗ್ ಜಸ್ಟ್ 20% ಇದೆ. ಓಕೆನಾ? 20% ಇದೆ ಅಷ್ಟೇ. ಸೊ ಅದಕ್ಕೆ ಇವಾಗ ಕೇಬಲ್ನ ಆರ್ಡರ್ ಮಾಡಿದ್ವಿ, ಬಂದಿದೆ ಗೈಸ್. ನಂಗೆ ಗೊತ್ತಿರ್ಲಿಲ್ಲ ನಾವು ಬಂಗಾರಪೇಟೆಗೆ ಹೋಗ್ತೀವಿ, ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಅಂತ ಅಷ್ಟೇ ಗೊತ್ತಿದ್ದಿದ್ದು ನನಗೆ. ಇಲ್ಲಿ ನೋಡಿದ್ರೆ ಏನೇನೋ ಆಗುತ್ತೆ ಪ್ಲಾನ್ಸ್. ಇವಾಗ ಚಾರ್ಜಿಂಗ್ ಹಾಕೊಂಡು ಟೆನ್ಷನ್ ಇಲ್ದಿರ ಇರ್ಬೋದು. ಥ್ಯಾಂಕ್ ಯು. ಜಿಮ್ ಬಟ್ಟೆಲ್ ಸುತ್ತಾಡೋದಕ್ಕಾಗಲ್ಲ, ಕಷ್ಟ ಅನ್ಸುತ್ತೆ ಅನ್ಬಿಟ್ಟು ಇವಾಗ ಅಂದ್ರೆ ಕಂಫರ್ಟಬಲ್ ಇರೋದಿಲ್ಲ, ಹಾಗಾಗಿ ಜೀನ್ಸ್ ಪ್ಯಾಂಟ್ ಏನಾದ್ರು ತಗೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಗೈಸ್ ನಾನು ಇಲ್ಲಿ 3 ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದ್ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ವೇರ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಗೈಸ್ ಇವಾಗ ನಾವು ಫಸ್ಟ್ ಸ್ಟಾಪ್ ಬೇಕರಿ ಇದೀವಿ. ಏನ್ ತಿಂತಾ ಇದೀರಾ? ವೆಜ್ ಪಫ್ ತಿಂತಿದ್ದೀನಿ. ನೋಡಿ ಸ್ಟಫಿಂಗ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಜೋರಾಗಿ ಮಾತಾಡಿ. ಒಳ್ಳೆ ಕ್ವಾಲಿಟಿ, ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ. ಬಿಟ್ಟಿ ಪ್ರಮೋಷನ್ ಚೆನ್ನಾಗಿದೆ.
ಓಕೆ ಓಕೆ ಇಲ್ಲಿ ಅಡ್ರೆಸ್ ಕೇಳ್ತಿದ್ದಾರೆ ಲಾಸ್ಟ್ ಹೇಳ್ತೀವಿ ಲಾಸ್ಟ್ ಸುರಭಿ ಹೋಟೆಲ್ ಕೆಜಿಎಫ್ ಬಂಗಾರಪೇಟ್ ಮೈನ್ ರೋಡ್. ಬಟ್ ನಾವಿರೋದ್ ಬೇಕ್ರಿ ಇಲ್ಲಲ್ಲ. ಸುರಭಿ ಹೋಟೆಲ್ ಪಕ್ಕ. ಅವ್ರದೇ ಇದು. ಇನ್ನೊಂದು ಕೊಡಿ ಇದು ನೋಡಿ ಗೈಸ್ ಏನೇನ್ ತಿಂತಾರೆ ಅಂತ. ಫಸ್ಟ್ ಏನ್ ತಿಂದಿದ್ದ ಸರ್ ನೀವು? ಹಾ ಫಸ್ಟ್ ಇದೇನಾ ಸರ್? ಓಕೆ ಸರ್. ಏ ಶನಿವಾರ ಇವತ್ತು ನಾನೇನು ತಿಂತಾ ಇಲ್ಲ ಗೈಸ್. ಬೇಕರಿ ಐಟಮ್ಸ್ ಅಷ್ಟಕ್ಕಷ್ಟೇ. ಬಟ್ ಇದು ರೆಡ್ ವೆಲ್ವೆಟ್ ತಗೊಳ್ಳೋಣ ಅಂತ ನೋಡ್ತಾ ಇದೀನಿ ಅಷ್ಟೇ. ನೋಡಿ ಗೈಸ್ ಸೆಕೆಂಡ್ ಪ್ಲೇಟ್. ಇವ್ರು ಏನು ತಿಂದಿಲ್ಲ ಅನ್ನಲ್ವಾ ನೋಡಿ. ಫಸ್ಟ್ ಪ್ಲೇಟ್ ಆಯ್ತು ಮತ್ತೆ ಅದನ್ನೇ ತಗೊಂಡಿದ್ದಾರೆ ಸೆಕೆಂಡ್ ಪ್ಲೇಟ್. ಅದು ಚಾಕ್ಲೇಟ್ ಓಕೆ ನಂಗೆ ಸ್ವಲ್ಪ ಸಾಕು, ನಂಗೆ ಇಷ್ಟು ಬೇಡ. ಇವಾಗ ಇದು ನೋಡಿ ಪೆಪ್ಸಿ ಇದು. ಇದನ್ನ ಕುಡ್ದು ಬಿಟ್ಟು ಬೇರೆ ಡ್ರಿಂಕ್ಸ್ ಮಾಡಿದಾಗ ಒಂದು ರಿಯಾಕ್ಷನ್ ಕೊಡ್ಬೇಕು. ಏ ಇಡು ಅದಲ್ಲಿ ತಗೋ, ಇದು ಒಂದು ಸಿಪ್ ಏ ಕುಡಿ. ಒಂದ್ ಸಿಪ್ ತಗೊಂಡು ಬೇರೆ ಕೊಡ್ದಂಗ್ ರಿಯಾಕ್ಷನ್ ಹೆಂಗೋ ಒಂದ್ ಕುಡಿ. ಏನ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಹಿಂದೆ ಹೋಗಿ ಅದ್ಯಾವ್ದದು? ಒಂದು ಗ್ಲಾಸ್ ಕೊಡಿ, ಅದು ಬಗ್ಸಕ್ಕೆ. ಇವ್ರಿಗೆ ಕೊಡಿ. ಏ ತಗೋದು. ಇವಾಗ ಏನ್ ಮಾಡ್ಬೇಕು? ಅದನ್ನ ಕುಡ್ದ್ಬಿಟ್ಟು ಒಂದ್ ರಿಯಾಕ್ಷನ್ ಕೊಡಿ. ಏನ್ರಿ ಅಷ್ಟ್ ಪರ್ಫೆಕ್ಟ್ ಆಗಿ ಮಾಡ್ತೀರಾ? ಇದೆಲ್ಲ ತಮಾಷೆಗಾಗಿ ಅಷ್ಟೇ. ಅದು ಅವ್ರು ಕೊಡ್ದಿದ್ದು ಪೆಪ್ಸಿ. ಯಾರು ಡ್ರಿಂಕ್ಸ್ ಮಾಡಲ್ಲ ಗೈಸ್, ಎಲ್ಲ ಒಳ್ಳೆ ಮಕ್ಕಳು. ಗೈಸ್ ಎಲ್ಲ ತಿಂದಿದ್ದಾದ್ಮೇಲೆ ಇವಾಗ ಟೀ. ಗೈಸ್ ನಾವು ಬಂದಿರೋದು ಈ ಒಂದು ಸ್ಟೋರ್ಗೆ. ಇಲ್ಲಿ ಅಮೆಝಾನ್ ಐಟಮ್ಸ್ ಎಲ್ಲ ಸಿಗುತ್ತೆ ಸ್ವಲ್ಪ ಕಡಿಮೆ ಬೆಲೆಗೆ. ಓಕೆನಾ, ನಾನು ಇದರ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಜಸ್ಟ್ ಚೆಕ್. ಸೊ ಈ ತರ ಇದೆ ಶಾಪ್. ಫಸ್ಟ್ ಟೈಮ್ ಬಂದಿರೋದು ನಾನು ಕೂಡ. ಸೊ ನಾನು ಏನೇನು ತಗೊಂಡಿದ್ದೀನಿ ಅನ್ನೋದನ್ನ ಆಮೇಲೆ ತೋರಿಸ್ತೀನಿ. ಇದೇ ಶಾಪ್ಗೆ ಬಂದಿರೋದು. ಸೊ ಇದು ಒಳಗಡೆ ಫುಲ್ ಸಾರಿ ಹೊರಗಡೆನ ನೋಡೋದಕ್ಕೆ ಚಿಕ್ಕದಾಗಿದೆ, ಬಟ್ ಒಳಗಡೆ ಹೋದ್ರೆ ನಿಮಗೆ ತುಂಬಾ ಐಟಮ್ಸ್ ಸಿಗತ್ತೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಆರ್ ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಏನೂ ಅಲ್ಲ ಗೈಸ್, ಜಸ್ಟ್ ಒಂದು ಇನ್ಫಾರ್ಮೇಶನ್ ಅಷ್ಟೆ. ಓಕೆನಾ, ಈ ಒಂದು ಶಾಪಲ್ಲಿ ಒಂದು ಕೆಟಲ್, ಒಂದು ಕಡಾಯಿ ಆ್ಯಂಡ್ ಒಂದು ಜಾಕೆಟ್ ಇಷ್ಟೇ ತಗೊಂಡಿದ್ದು. ಒಳಗೋಗ್ತಿ ರೇಟಿಗೆ ಹಾಕ್ತಾರಾ? 40% ಆಫ್ MRP. 40% ಆಫ್ MRP. ಓಕೆ ಗೈಸ್, ಇವಾಗ ಅಮೆಝಾನ್ ಅಲ್ಲಿ 2000 ಇದ್ರೆ 40%. ಓಕೆ ಓಕೆ ನೋಡಿ ಗೈಸ್, ನಿಮಗೆ ಹೆಲ್ಪ್ ಆಗೋ ಥರ ಇದ್ರೆ ಬಂದು ಶಾಪ್ ಮಾಡ್ಬೋದು. ಓಕೆನಾ, ಇವಾಗ ಶಾಪ್ 2 ಅಂದ್ರೆ ಸೇಮ್ ಅದೇ ತರ ಶಾಪ್ ಇನ್ನೊಂದು ಇದೆಯಂತೆ. ಸೊ ಅಲ್ಲಿ ಈ ಶಾಪ್ ಅಡ್ರೆಸ್ ಬಂದು ಗೈಸ್ ಡಿಸ್ಕ್ರಿಪ್ಷನ್ ಹಾಕೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ, ಇದು ಸ್ಮಾರ್ಟ್ ಕಿಡ್ಸ್ ಇದೆಯಲ್ವಾ, ಇಲ್ಲೇ ಆಪೋಸಿಟ್ ಅಲ್ಲಿ. ಬನ್ನಿ ಒಳಗೆ ಹೋಗೋಣ ಗೈಸ್. ಇವಾಗ ನಾವು ಇವ್ರ ಚಿಕ್ಕಮ್ಮ ಆಂಟಿ ಮನೆಗೆ ಹೋಗ್ತಾ ಇದೀವಿ. ಬಂಗಾರಪೇಟೆಯಲ್ಲೇ ಇರೋದಲ್ವಾ, ಹಾಗೆ ಬಂದಿದ್ದು ನೋಡಿ. ಮನೆ ಮುಂದೆ ಫುಲ್ ಗ್ರೀನರಿ, ತಣ್ಣಗೆ ಗಾಳಿ ಬೀಸ್ತಿದೆ.
ಏನು ಸೊ ಇದೆ ಮನೆ ರೀಚ್ ಆಗಿದ್ದೀವಿ. ತುಂಬಾ ದಿವಸದಿಂದ ಕರೀತಾ ಇದ್ರು, ಬಂದಿದ್ದೀವಿ ಫೈನಲಿ. ಇವ್ರ ಮನೆಯಲ್ಲಿ ನನಗೆ ಒಂದು ಫೇವ್ರೆಟ್ ಪಾರ್ಟ್ ಇದೆ. ಏನಪ್ಪಾ ಅಂತಂದ್ರೆ ನೋಡಿ ಗೈಸ್, ಫುಲ್ ಗ್ರೀನರಿ. ಇದು ನನ್ನ ಫೇವ್ರೆಟ್ ಜಾಗ. ಇದು ಅಲ್ಲಿತ್ತು. ಲೈಟಿಂಗ್ ಎಲೆ ಅಡಿಕೆ ಎಲೆ. ಡ್ಯೂಪ್ಲೆಕ್ಸ್ ಮನೆಗಳು ನಂಗೆ ಯಾಕೆ ಇಷ್ಟ ಆಗತ್ತೆ ಅಂದ್ರೆ, ನೋಡಿ ಅಲ್ಲಿಂದ ರೆಡಿಯಾಗಿ ಹಿಂಗ್ ಇಳ್ಕೊಂಡ್ ಬಂದ್ರೆ ಏನ್ ಸಖತ್ತಾಗಿರುತ್ತೆ ಅಲ್ವಾ. ಸೊ ನಂಗೆ ಡ್ಯೂಪ್ಲೆಕ್ಸ್ ಮನೆ ಇಷ್ಟ ಆಗೋದಕ್ಕೆ ರೀಸನ್ನೇ ಅದು. ಮುಂಚೆ ಇಲ್ಲೆಲ್ಲ ಬೋರ್ಡ್ ಹಾಕಿದ್ವಿ ಡಿಸ್ಪ್ಲೇ. ಎಷ್ಟು ವರ್ಷ ಅಂದ್ರೆ ಸರ್? ನಮ್ದು 84 ಇಂದ ಅದೇ ನೋಟ್ ಸೆನ್ಸ್ ಮೇಲೆ ಇದೆ ಊರಿಗೆ ಮೇಲೆ. ಇದೆ 85. ನಾವು ನಿಮ್ಮ ಅಂಗಡಿಯಲ್ಲೂ ತಿಂದಿದ್ದೀರಿ ಸ್ವಾಮಿ, ನಿಮ್ ನಿಪ್ಪಟ್ ಮಸಾಲ ಎಲ್ಲ ತಿಂದಿದ್ದೀರಿ. ಹೋಗಿದ್ದೀರಾ? ನಾವು ಅವ್ರ ಅಂಗಡಿಯಲ್ಲೂ ತಿಂದಿದ್ದೀರಿ ಎಲ್ಲ. ಇವರಿಗೆ ಅಲ್ಲ ವಿಜಯ್ ಟಾಕೀಸ್ ನಾವು ಗೊತ್ತು. ಇನ್ನ ಎಷ್ಟು 10 ರೂಪಾಯಿಗೆ ಏನ್ 10 ರೂಪಾಯಿಗೆ 4 निपट सरके है छोटा, उसका पूरा सरके सुपर चर ये वडी बटा जाको स्टेज से निपट ಹಿಂಗಾಗಿ ಅದೇ ಮಂಟಪದ ಮೇಲೆ ಹಾಕೊಡ್ತಾರೆ. ಯೂಟ್ಯೂಬರ್ 84 ಡಬ್ಬೆ ನಮ್ಗೆ ಎಷ್ಟೇ ಗೈಸ್, ಫುಲ್ ಮಳೆ ಬರ್ತಾ ಇದೆ. ಇವಾಗ ಮಸಾಲೆ ಪುರಿ ತಿನ್ನೋಣ ಅಂತ. ಈ ಕೆಲಸ 71 ನಡೀತಾ ಇಲ್ಲ, 55 ಲೆಕ್ಕ ಹಾಕಲ್ಲ. ನೋಡಿ ಇದು ಸ್ನ್ಯಾಕ್ಸ್ ಮಸಾಲ. ಮಸಾಲ ಪುರಿ ನೋಡಿ, ಬಂಗಾರಪೇಟೆ ಟೇಸ್ಟ್ ಹೆಂಗಿರುತ್ತೆ ನೋಡಿ. ಎಷ್ಟು ವರ್ಷ ಇದರಿಂದ ಅಣ್ಣ? ನಾವು 84 ಇಂದ 85 ಇಂದ ನಿಮ್ಮ ಅಂಗಡಿಲಿ ಯಾವುದು ಫೇಮಸ್ ಅಂಕಲ್? ಪಾನಿಪುರಿ. ನೆಕ್ಸ್ಟ್ ಅದು ಟ್ರೈ ಮಾಡೋಣ. ಪಾನಿಪುರಿ, ದುರ್ಗನ್ ಸಾಲ, ಬಟರ್ 85 ಇಂದ ಇದಾನ ಬಿಸ್ನೆಸ್ ನಿಮ್ದು? 85 ಇಂದ ಇದೆ. ಸ್ಪೈಸಿ ಇಲ್ಲೇನಾ? ಇಲ್ಲ ಸ್ಪೈಸಿ. ನಂದಿ ಮೆಡಿಕಲ್ ಹತ್ರ ರೈಟ್ ತಗೊಂಡ್ರೆ ಇದು ಅಂಗಡಿ ಸ್ಟ್ರೈಟ್ ಒಂದು 300 ಮೀಟರ್ಸ್ ಆರೆಂಜ್ ರೋಡ್, ಆರ್ಚ್ ರೋಡ್, ಬಂಗಾರಪೇಟೆ. ಆರ್ಎಚ್ ರೋಡ್, ಕೃಷ್ಣ ಚಾಟ್ಸ್ ಅಂತ. ನಿಮ್ಮ ಹೆಸರು ಸರ್? ಕೃಷ್ಣ ಅಣ್ಣ ಸಿಗ್ತಾರೆ. ನೀವು ಬಿಸಿ ಬಿಸಿ ಪಾನಿಪುರಿ, ಮಸಾಲ ಪುರಿ ಎಲ್ಲ ಹಾಕೊಡ್ತಾರೆ. ಓಕೆ ಗೈಸ್, ಬಂಗಾರಪೇಟೆ ಅಂದ್ರೇನೆ ಚಾಟ್ಸ್ಟಿಕ್ ಫೇಮಸ್ ಅಲ್ವಾ. ಫುಲ್ ಏಷ್ಯಾಗೆ ಫೇಮಸ್. ಇಲ್ಲಿ ಬಂದಾಗ್ಲೆಲ್ಲ ನಾವು ಪಾನಿಪುರಿ, ಮಸಾಲ ಪುರಿ ಎಲ್ಲ ತಿನ್ಕೊಂಡೆ ಹೋಗೋದು. ಒಂದೊಂದ್ಸಲ ಒಂದ್ ಅಂಗಡಿ ಟ್ರೈ ಮಾಡ್ತೀವಿ. ಸೊ ಇವಾಗ ಸ್ಮ್ಯಾಶ್ ಮಸಾಲ. ಕೂಲ್ ಡ್ರಿಂಕ್ಸ್ ಮಸಾಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೀವ್ ಟ್ರೈ ಮಾಡಿದೀರಾ? ನೀನು ಮಾಡಿದ್ಯಾ? ನೀವು? ನಾನು ಮಾಡಿಲ್ಲ ಗೈಸ್. ಇದು ನೋಡಿ, ಆ ಸ್ವೀಟ್ ಬೇರೆ, ಈ ಸ್ವೀಟ್ ಬೇರೆ. ಸರಿ, ಆಯ್ತು. ಓಪನ್ ಮಾಡ್ತೀರಿ. ಒಂದು ಸೆಕೆಂಡ್ ಒಂದು ತೆಗೀರಿ. ಕುಲ್ಕನ್ ಸಲಾಡ್, ಬಟರ್ ಕುಲ್ಕನ್ ಸಲಾಡ್ ಅಂತ ಇದು. ನೋಡಿ ಹೆಲ್ತಿ ಡೆಸರ್ಟ್, ಹೆಲ್ತಿ ಸ್ವೀಟ್. ಗುಲ್ಕನ್ ಸಲಾಡ್ ಏನೇನಿದೆ ಸರ್ ಇದರಲ್ಲಿ? ಗುಲ್ಕನ್ನು, ಬನಾನಾ, ಆಪಲ್, ಓಕೆ, ಪೊಮಗ್ರೆನೇಟ್, ಚೆರಿ ಫ್ರೂಟ್, ಡ್ರೈ ಫ್ರೂಟ್, ಬಟರ್. ಬಟರ್ ಎಷ್ಟು ಸರ್ ಇದು? 35. ಓಕೆ, ಟ್ರೈ ಮಾಡ್ತೀವಿ. ನೋಡಿ. ಇವಾಗ ಕೂಲ್ ಡ್ರಿಂಕ್ಸ್ ಮಸಾಲಾನ ಇದು. ಬೆಂಗಳೂರು ತಗೊಳ್ಳಿ. ಏನಾದ್ರು ಪಾರ್ಟಿ ಫಂಕ್ಷನ್ಸ್ ಎಲ್ಲ ಕೆಳಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬಂದು ನಿಮಗೆ ಸರ್ವ್ ಮಾಡ್ಕೊಡ್ತಾರೆ. ಸರ್ವಿಸ್ ಇದೆ. So, ಎಷ್ಟು items ಇದೆ? ಬೆಂಗಳೂರಲ್ಲೂ ಇದು ನೋಡಿ, ಬೆಂಗಳೂರು, ಚೆನ್ನೈ ಎಲ್ಲ ಚೆನ್ನೈ, ಹೈದರಾಬಾದ್, ಪುಣೆ, ಬಾಂಬೆ
ಎಲ್ಲಾ ಕಡೆ. ಮತ್ತೆ ಇವ್ರು ನೋಡಿ ಸ್ಪೆಷಲ್ ಅಂದ್ರೆ ಇದು ಸ್ಪೋರ್ಟ್ ಮಸಾಲ. ಇದು ನೋಡಿ ಹೆಲ್ದಿ, ಜಿಮ್ ಹೋಗೋರ್ಗೆ ಎಲ್ಲರಿಗೂ ಆಪ್ಷನ್ ಇದೆ. ಇದೆಲ್ಲೂ ಸಿಗಲ್ಲ ಬಂಗಾರಪೇಟೆಯಲ್ಲಿ. ಇಲ್ಲ ತಗೊಳ್ಳಿ. ಅಂಕಲ್ ನಮ್ಗೆ ಗುಲ್ಕನ್ ಸ್ವೀಟ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಂಕಲ್. ಬಾಯ್. ಹೋಗ್ತಾ ಇದೀವಿ ಗೈಸ್ ಇವಾಗ ಇಲ್ಲಿಂದ. ಸಖತ್ತಾಗಿ ಬ್ಯಾಟಿಂಗ್ ಆಯ್ತು. ಪಾನಿಪುರಿ ಸಖತ್ತಾಗಿತ್ತು. ಟ್ರೈ ಮಾಡಿ ಓಕೆನಾ ಬಂದು. ಎಲ್ಲ ಆಯ್ತು, ಇವಾಗ ಮನೆಗೆ ಬರ್ತಾರೆ ಗೈಸ್ ಇವಾಗ ಪಾನಿಪುರಿ ತಿನ್ಕೊಂಡು ಏನಿದೆ ನೋಡಿ ಗೈಸ್, ಇದು ಹೊಸ ಇದೆ ಗೈಸ್. ಚೆನ್ನೈ ಟು ಬೆಂಗಳೂರು ಆಗಿರೋದು. ನಾವು ಆ ಕಡೆಯಿಂದ ಹೊಸಕೋಟೆ ಹೋಗ್ತಾ ಇದೀವಿ. ಜಸ್ಟ್ 30 minutes ಅಲ್ಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೋದು. ಆ ತರ ಇದೆ ನೋಡಿ ಗೈಸ್. ಯಾವ ತರ ಇದೆ ನೋಡಿ ಗೈಸ್, ಸೂಪರ್. ದಾವಣಗೆರೆ ಬೆಣ್ಣೆ ದೋಸೆ ಗೈಸ್, ಮಸ್ತ್ ಆಗಿರುತ್ತೆ. ಓಕೆ ಗೈಸ್ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದೀವಿ. ಕತ್ಲಾಗ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಡಿ. ಟೈಮ್ ಇನ್ನು ಒಂದ್ 5 ಗಂಟೆನಾ? 5 ಗಂಟೆ 5:30 ಅಷ್ಟೇ. ಯಾರು ಕಾಣ್ತಾ ಇಲ್ಲ. ಓಕೆ ಬಾಯ್ ಬಾಯ್. ಓಕೆ ಗೈಸ್ ಇವಾಗ ನಾವು ನಮ್ಮಮ್ಮ ಮನೆ ಹತ್ರ ಹೋಗ್ತಾ ಇದೀವಿ. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಊರು. ಗೈಸ್ ಈ ಬಟ್ಟೆಲ್ ನೋಡಿ, ಇಲ್ಲಿ ಇದು ತೆಗ್ಸೇ ಇಲ್ಲ. ಇವಾಗ ಹೋಗ್ಬೇಕಾದ್ರೆ ತೆಗ್ಸ್ಕೊಂಡು ಹೋಗ್ಬೇಕು. ಇದು ನಾವು ಬಿಚ್ಚೋದಿಕ್ಕೂ ಆಗಲ್ಲ ತಾನೇ. ಹಿಂಗಿದು ಹೋಗಲೇ ಹೋಗ. ಈ ಮ್ಯಾಗ್ನೆಟ್ ಗೈಸ್ ಇವಾಗ ಬಂಗಾರಪೇಟೆಯಲ್ಲಿ ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದೀವಿ. ಮತ್ತೆ ಪಾನಿಪುರಿ ಹಾಕೊಂಡ್ ಬಂದ್ ಕೊಡ್ತಾ ಇದಾರೆ. ನಂಗ್ ಬೇಡಮ್ಮ ಗೈಸ್. ಆ ಮ್ಯಾಗ್ನೆಟ್ ಇರುತ್ತಲ್ವಾ, ಅದನ್ನ ತೆಗ್ಸ್ಕೊಂಡ್ ಬರೋದಿಕ್ ಹೋಗಿದ್ದಾರೆ. ಇವಾಗ ನಾವು ಊರಿಗೆ ಹೋಗ್ತಾ ಇದೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ. ಅಂಡ್ ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಟಾಟಾ ಬಾಯ್. ಅಂಡ್ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆನಾ? ಬಾಯ್.